ನಮಸ್ಕಾರ. ಗಾರ್ಲೆಂಡ್ ಮಾಡಲಿಕ್ಕೆ ಈ ಥರ ದಿಂಡು, ಈ ಥರ ಫ್ಲವರ್, ಈ ಥರದ ಉಲ್ಲನಿಂದ ಮಾಡಿದ ಲೀವ್ಸ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ನಾನು ಇಲ್ಲಿ ಕ್ರೀಮ್ ಕಲರ್, ರೆಡ್ ಕಲರ್, ಪಿಂಕ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್ ಮತ್ತು ಆರ್ಟಿಫಿಷಿಯಲ್ ಗೋಲ್ಡ್ ಕಲರ್ ರೋಸ್ ತೊಗೊಂಡಿದ್ದೀನಿ. ಬನ್ನಿ ಇವತ್ತು ವಿಡಿಯೋ ಮಾಡೋದನ್ನ ಕಂಟಿನ್ಯೂ ಮಾಡೋಣ. ಈ ಮಲ್ಲಿಗೆ ದಿಂಡು ಯಾವ ಥರ ಮಾಡೋದು ಅಂತ ನೋಡೋಣ. ಇದನ್ನ ನಾನು ಮೊದಲೇ ಮಾಡಿ ವಿಡಿಯೋ ಹಾಕಿದ್ದೀನಿ, ಆದ್ರೂ ಈಗ ಒಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಮಾಡೋದು ಅಂತ. ಈ ಥರ ಮಲ್ಲಿಗೆ ದಿಂಡನ್ನ ನಿಮಗೆ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಇಷ್ಟಿಷ್ಟು ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಈಗ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಕ್ರೀಮ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಒಂದು, 2, 3, 4. ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನ ಈಗ ಜಾಯಿನ್ ಮಾಡ್ಕೊಳ್ಳೋಣ. ಈಗ 2 ಚೈನ್ ತಗೊಳ್ಳೋಣ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಈಗ 2 ಚೈನ್ ತಗೊಳ್ಳೋಣ. ಈಗ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ, ಇದು 1, ಇದು 2. ಈಗ ಪುನಃ ಡಬಲ್ ಚೈನ್ 2 ಚೈನ್ ಹಾಕ್ಕೊಳ್ಳೋಣ. ಈಗ ಒಂದು ಡಬಲ್ ಕ್ರೋಶೆ ಒಂದು ಹಾಕ್ಕೊಳ್ಳೋಣ. ಸೊ ಈಗ ಇಲ್ಲಿ ನೋಡಿ 1, 2, 3 ಇದೆ. ಈಗ ಇಲ್ಲಿಗೆ ನಾವು ಬರೀ ಒಂದೇ ಚೈನ್ ತಗೋಬೇಕು. ಒಂದೇ ಚೈನ್, 2 ಅಲ್ಲ, 1 ಚೈನ್ ತಗೊಂಡು ಇದಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಅಲ್ಲ, ಇದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ 1, 2, 3, 4. ಇಲ್ಲಿ ನೋಡಿ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ 1, 2, 1, 2 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಡಬಲ್ ಕ್ರೋಶೆ 4 ಹಾಕ್ಕೊಳ್ಳೋಣ. ಇದನ್ನ ಸೇರಿ 5 ಆಗುತ್ತೆ. ಈಗ ಇದು 1, 2, 3, 4, 5. ನೋಡಿ, 1, 2, 3, 4, 5. 5 ಇದೆಯಲ್ಲ. ಈಗ ಇಲ್ಲಿಂದ ಇದನ್ನ ತಗೊಂಡು ಈ ಥರ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು 2 ಚೈನ್ ಹಾಕ್ಕೊಳ್ಳೋಣ. 1, 2. ಈಗ 2 ಚೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಗೆ ಸೇಮ್ ಅದೇ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಸೇಮ್ ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಆಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 1, 2. ನೆಕ್ಸ್ಟು ಇದೇ ಥರ 5. ಇನ್ನು ನೆಕ್ಸ್ಟ್ 4 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇದು ಸೇರಿಸಿ 5 ಆಗಬೇಕು. ಈಗ 1,
2 3 4 ಡಬಲ್ ಕ್ರೋಶೆ 4 ಇದೆ. 1 2 3 4 ಇದು ಚೈನ್ ಒಂದಿದೆ. ಸೊ ಈಗ ಇದಕ್ಕೆ ನಾವು ತಗೊಂಡು 2 ಚೈನ್ಸ್ ಹಾಕೊಳ್ಳೋಣ. 1 2 ಆಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಗೂ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಅದೇ ಥರ ಇಲ್ಲಿಗೂ ಹಾಕ್ಕೊಳ್ಳೋಣ. ಈಗ ಇಲ್ಲಿಗೂ ಈಗ ನೋಡಿ ಇದೀಗ 4 ಆಗಿದೆ. 1 2 3 4. ಸೊ ಈಗ ಕಂಟಿನ್ಯೂ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಈ 2 ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಇದ್ರ ಮಧ್ಯ ಇಲ್ಲಿ ಚೈನ್ ಇದೆಯಲ್ಲ, ನಾವಿಲ್ಲಿ ಚೈನ್ ಹಾಕ್ಕೊಂಡಿಲ್ಲ, ಆದರೂ ಇಲ್ಲಿ ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂಗೆ ನಾವು ಇದೇ ಥರದ್ದು ಮಾಡ್ಕೋಬೇಕೀಗ. ನೋಡಿ 4 ಕಂಪ್ಲೀಟ್ ಆಗಿದೆ. ಇಲ್ಲಿನೂ 4ನೇ ಚೈನ್ ತೊಗೊಂಡಿರೋದು ಡಬಲ್ ಕ್ರೋಶೆ, ಇಲ್ಲಿನೂ ಅದೇ ಥರ ತೊಗೊಂಡಿರೋದು. ಈಗ ನೆಕ್ಸ್ಟ್ ಇದಕ್ಕೆ ನಾವು ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಹಾಫ್ ಡಬಲ್ ಕ್ರೋಶೆ ಇಲ್ಲಿಗೆ ಹಾಕೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ಹಾಫ್ ಡಬಲ್ ಕ್ರೋಶೆ ಮಧ್ಯ, ಈ ಹಾಫ್ ಡಬಲ್ ಕ್ರೋಶೆ ಮಧ್ಯ ಇದನ್ನ ಹಾಕೋಣ. ಈಗ ನೋಡಿ, ಈಗ ಸೇಮ್ ಇದು ಹೇಗೆ ಮಾಡಿದ್ವಿ ಇಲ್ಲೂ ಹಾಗೆ ಮಾಡೋಣ. ಹಾಫ್ ಡಬಲ್ ಕ್ರೋಶೆ, 1 2 ಚೈನ್, 1 1 2 3 4 5 ಆಯಿತು. ಈಗ ಈ ಥರ ತಗೊಂಡು 1 2 ಚೈನ್ ಹಾಕ್ಕೊಂಡು ಸೇಮ್ ಅದೇ ಜಾಗಕ್ಕೆ ನೀವು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ನೀವು ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ. ಸೊ ಅಲ್ಲಿಗೆ ತಗೋಬೇಕು. ಪುನಃ 1 2 ಚೈನ್, ನೋಡಿ ಈ ಥರ ಬರುತ್ತೆ. ಸೊ ಇದು ನೆಕ್ಸ್ಟ್ ಕಂಟಿನ್ಯೂ ಆದರೆ ಇಲ್ಲಿ ಬರುತ್ತೆ. ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಈಗ ಇನ್ನು 2 ಮಿಕ್ಕಿದೆಯಲ್ಲ, ಇಲ್ಲಿ ಮತ್ತು ಇಲ್ಲಿ ಈಗ ಮಾಡಿ ತೋರಿಸ್ತೀನಿ. ಇಲ್ಲಿ ಮತ್ತು ಇಲ್ಲಿ ಈಗ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಒಂದು ಐಡಿಯಾ ಸಿಗುತ್ತೆ. ನೋಡಿ, ಇಲ್ಲಿದೆಯಲ್ಲ, ಇದ್ರದ್ದು ಮಿಡಲ್ ಇದೆಯಲ್ಲ, ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತಲ್ಲ, ಇಲ್ಲಿ ಆಗುತ್ತೆ. ಬಟ್ ನಾನು ಇಲ್ಲಿ ಯಾವುದಕ್ಕೂ ಚೈನ್ ತೊಗೊಂಡಿಲ್ಲ. ಈಗ ನೋಡಿ, ಇಲ್ಲಿ ಆಗಿದೆ. ಇಲ್ಲಿ ನೋಡಿ, ನಾನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಇವೆರಡು ಮಧ್ಯೆ ಹಾಫ್ ಡಬಲ್ ಕ್ರೋಶೆನೇ ಇರೋದು. ಅಲ್ಲಿಗೂ ಹಾಫ್ ಡಬಲ್ ಕ್ರೋಶೆ ಹಾಕೋತೀನಿ. ನೋಡಿ, ಸೊ ಇದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್. ಈಗ ನಿಮಗೆ ಥರ್ಡ್ ರೌಂಡ್ ಬಂದಾಗ ನೋಡಿ, ಇಲ್ಲಿಗೆ ಬರುತ್ತೆ. ನೋಡಿ, ಗ್ಯಾಪ್ ಬರುತ್ತೆ ನೋಡಿ. ಸೊ ನಿಮಗೆ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಈ ಥರ ಆಗುತ್ತೆ. ನೋಡಿ, ಸೇಮ್ ಮಲ್ಲಿಗೆ ಹೂ ದಿಂಡು ಥರನೇ ಕಾಣಿಸುತ್ತೆ. ಇದೀಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ 1 2 ಆಗಿದೆ.
ಡಬಲ್ ಚೈನ್ ತೊಗೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ನೋಡಿ. ನೆಕ್ಸ್ಟ್ ಸೇಮ್ ಅದೇ ಥರ ನೆಕ್ಸ್ಟ್ ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ನೋಡಿ. ನೆಕ್ಸ್ಟ್ ಲೈನ್ ಬಂದಾಗ ಇಲ್ಲಿಗೆ ಬರುತ್ತೆ, ಈ ಫ್ಲವರು ಇಲ್ಲಿಗೆ ಬರುತ್ತೆ ನೋಡಿ. ಇದೇ ಥರ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಜಸ್ಟ್ 4 ನಾನು ಇದು ಮಾಡಿರೋದು ಚೈನ್ ಹಾಕ್ಕೊಂಡು. ನಿಮಗೆ 4, 5, 6 ಚೈನ್ ಮಾಡಿದಷ್ಟು ಇದು ದೊಡ್ಡದಾಗಿ ಬರುತ್ತೆ. ಈಗ ಇದು ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ನಾನು ಇದು ಯಾವ ಥರ ಮಾಡೋದು ಅಂತ ನಿಮಗೀಗ ಹೇಳ್ಕೊಡ್ತೀನಿ. ಈಗ ಈ ಥರ ಲೀವ್ಸ್ ಥರ ಪ್ಯಾಟ್ರನ್ ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಇಲ್ಲಿ ಗ್ರೀನ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ನೀವು ಈ ಥರದಲ್ಲಿ ಲೈಟ್ ಡಾರ್ಕ್ ಯಾವ ಕಲರ್ ಸ್ವಲ್ಪ ನಿಮಗೆ ಯಾವ ಶೇಡಲ್ಲಿ ಬೇಕೋ ಅದು ತೊಗೊಳ್ಳಿ. ಈಗ ಫಸ್ಟ್ ಇಲ್ಲಿ ನಾನು 15 ಚೈನ್ ಹಾಕ್ಕೋತೀನಿ. 4, 5, 6, 7, 8, 9, 10, 11, 12, 13, 14, 15. ಈಗ ನಾನಿಲ್ಲಿ 15 ಚೈನ್ ಹಾಕ್ಕೊಂಡಿದ್ದೀನಿ. ಈ 15 ಚೈನ್ ಮೇಲೆ 2 ಎಕ್ಸ್ಟ್ರಾ ಹಾಕ್ಕೊಳ್ಳುತ್ತೀನಿ. 1, 2. ನೆಕ್ಸ್ಟು ಈ 15 ಚೈನ್ ಇದೆಯಲ್ಲ, ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕ್ಕೋತೀನಿ ನೋಡಿ. ಈ ಥರ ನೋಡಿ, ಈ ಥರ ಇದು ನಾನು 15ನೇ ಚೈನಿಗೆ ಹಾಕಿದ್ದು. ಈಗ ನೆಕ್ಸ್ಟು ನಾನು 14 ಚೈನ್ ಸ್ಕಿಪ್ ಮಾಡಿ 13 ಚೈನಿಗೆ ಇನ್ನೊಂದು ಡಬಲ್ ಕ್ರೋಶೆ ಹಾಕಿದೆ, ಸಿಂಗಲ್ ಡಬಲ್ ಕ್ರೋಶೆ ಹಾಕೋತೀನಿ ನೋಡಿ. ಈಗ ನಾವು ರೋಸ್ ಮಾಡ್ತೀವಲ್ಲ, ಸೇಮ್ ಅದೇ ಪ್ಯಾಟ್ರನ್ನು. ಈಗ ಇಲ್ಲಿ 2 ಚೈನ್ ಹಾಕ್ಕೋತೀನಿ. ಸೇಮ್ 13 ಚೈನಿಗೆ ನಾನು ಇನ್ನೊಂದು ಸಿಂಗಲ್ ಡಬಲ್ ಕ್ರೋಶೆ ಹಾಕೋತೀನಿ ನೋಡಿ. ನೆಕ್ಸ್ಟ್ 12ಗೆ ಸ್ಕಿಪ್ ಮಾಡ್ತೀನಿ. 11th ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ, ಸಿಂಗಲ್ ಡಬಲ್ ಕ್ರೋಶೆ ಹಾಕೋತೀನಿ ನೋಡಿ. ಸೇಮ್ ರೋಸ್ ಯಾವ ಥರ ಮಾಡ್ತೀವಿ ಅದೇ ಥರ. ಈಗ ಪುನಃ ಇಲ್ಲಿ 2 ಚೈನ್ ತಗೊಂಡು ಸೇಮ್ ಅದೇ 11th ಚೈನಿಗೆ ಸಿಂಗಲ್ ಡಬಲ್ ಕ್ರೋಶೆ ಹಾಕೋತೀನಿ ನೋಡಿ. ಈ ಥರ ಅದೇ ಥರ ಫುಲ್ ಇಲ್ಲಿ ತನಕ ಮಾಡೋಣ. ಈಗ ನೋಡಿ, ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಚೈನ್ ಬ್ಯಾಲೆನ್ಸ್ ಮಿಕ್ಕಿದೆ. ಈಗ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ತೊಗೊಂಡು ಫಸ್ಟ್ ಚೈನ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾವು 12 ಚೈನ್ ಆದಮೇಲೆ 16, 17 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಅಲ್ಲಿಗೆ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೋಡಿ, ಇದನ್ನ ಇಲ್ಲಿಗೆ ಜಾಯಿನ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಜಾಯಿನ್ ಮಾಡಿ ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ. ಒಂದು ಸರ್ಕಲ್ ಕಂಪ್ಲೀಟ್ ಆಯಿತು. ಈಗ 2 ಚೈನ್ ತೊಗೋತೀನಿ. 1, 2 ಚೈನ್ ತೊಗೊಂಡ್ಮೇಲೆ ನೆಕ್ಸ್ಟ್ 3 ಚೈನ್ ತೊಗೋತೀನಿ. 1, 2, 3 ಒಟ್ಟು 5 ಚೈನ್ ತೊಗೋಬೇಕು. 2 ಚೈನ್ ಮತ್ತು 3 ಚೈನು. ಈಗ 1, 2, 3 ಚೈನ್ ಬಿಟ್ಟು ಸೇಮ್ ಸೆಕೆಂಡ್ ಚೈನಿಗೆ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ ನೋಡಿ. ಈ ಥರ. ಈಗ ನೆಕ್ಸ್ಟ್ ಇಲ್ಲಿಗೆ
ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು 3 ಚೈನ್ ಹಾಕೊಳ್ಳೋಣ. ಮತ್ತು ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ ನೋಡಿ. ಸೊ ಈ ಥರದ್ದು ಇದು ಸೇರಿಸಿ 6 ಮಾಡಬೇಕು. ಈಗ 6 ಮಾಡೋಕ್ಕೆ 1 2 ಆಗಿದೆ, ಇನ್ನು 4 ಮಾಡೋಣ. ಈ ಥರದ್ದು ಈಗ 3 ಆಗಿದೆ, ಈಗ 4ನೇದು ಮಾಡ್ತಾಯಿದ್ದೀನಿ. ನೋಡಿ, ಈಗ 1 2 3 4 5 ಆಗಿದೆ. ಈಗ 6 ಮಾಡೋಣ. ಈಗ ಇಲ್ಲಿ 6 ಆಗಿದೆಯಲ್ಲ ನೋಡಿ, 1 2 3 4 5 6 ಆಗಿದೆ. ಈಗ 6 ಆಗಿದೆ. 6 ಆದಮೇಲೆ ಈಗ ಒಂದೊಂದು ಇದಕ್ಕೂ ಡಬಲ್ ಕ್ರೋಶೆ ಮಧ್ಯೆ 2 ಚೈನ್ ಹಾಕಿದ್ದೀವಲ್ಲ, ಅಲ್ಲಿಗೆ ಪ್ರತಿಯೊಂದಕ್ಕೂ 6 ಮಾಡಬೇಕು. ಈ ಮಿಡಲ್ ಹಾಗೆ ತೊಗೊಂಡಿದ್ದೀವಲ್ಲ, ಇಲ್ಲಿಗೆ ಬರೀ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ. ಅಲ್ಲ ಸಾರಿ, ಕರೆಕ್ಟ್ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ, ಈ ಥರ. ನೆಕ್ಸ್ಟ್ ಇಲ್ಲಿಗೆ ನಾವು ಡೈರೆಕ್ಟ್ ಡಬಲ್ ಕ್ರೋಶೆ ತೊಗೊಳ್ಳೋಣ. ಚೈನ್ ಹಾಕೋ ಅವಶ್ಯಕತೆ ಇಲ್ಲ, ಡಬಲ್ ಕ್ರೋಶೆ ತೊಗೊಂಡು 1 2 3 ಚೈನ್ ಹಾಕಿ, ನೆಕ್ಸ್ಟ್ ಸೇಮ್ ಅದೇ ಇಲ್ಲಿ ಹೇಗೆ ಮಾಡಿದ್ದೀವಿ ಇಲ್ಲೂ ಹಾಗೆ ಮಾಡೋಣ ನೋಡಿ. ಅದೇ ಥರ ಪ್ರತಿಯೊಂದಕ್ಕೂ 6 6 ಹಾಕಬೇಕು. ಈಗ ಒಂದಾಗಿದೆ. ಈ ಥರ. ಸೊ ಇಲ್ಲಿ ನೋಡಿ, ಎಲ್ಲನೂ ಹಾಗೇ ಮಾಡಿದ್ದೀನಿ. ಒಂದೊಂದಕ್ಕೆ 6 6 ಹಾಕಿದ್ದೀನಿ. 1 2 3 4 5 6 ಮತ್ತು ಈ ಪ್ಲೇಸಿಗೆ ಡಬಲ್ ಕ್ರೋಶೆ ಹಾಕಿದ್ದೀನಿ, ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿಕೊಂಡು 1 2 3 4 5 6 ಇದೆ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಈ ಮಿಡಲ್ ಬಂದಿದೆ. ಅದೇ ಥರ ನೀವು ಮಾಡ್ಕೊಳ್ಳಿ. ಈಗೇ ಎಲ್ಲ ಲೀಫ್ಗಳು ಮಾಡ್ಕೊಳ್ಳೋಣ. ಈಗ ಈ ಥರ ರೋಸ್ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ. ಈ ಥರನೇ ಮಾಡೋದು ಇದು. ಇದು ಮಾಡಲಿಕ್ಕೆ ತುಂಬ ಸುಲಭ. ಈಗ ಸ್ಟಾರ್ಟ್ ಮಾಡೋಣ. ಈಗ 20 ಚೈನ್ ಹಾಕೊಳ್ಳೋಣ. ಒಂದು 2 3 4 5 6 7 8 9 10 11 12 13 14 15 16 17 18 19 20 ನೋಡಿ. 20 ಚೈನ್ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ 3 ಚೈನ್ ತೊಗೋತಾ ಇದ್ದೀನಿ 20ಗೆ. 1 2 3 ಚೈನ್ ತೊಗೊಂಡ ಮೇಲೆ 3 ಚೈನ್ ತೊಗೊಂಡ ಮೇಲೆ
20ಗೆ ಒಂದು ಸಿಂಗಲ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ, ಈ ಥರ. ನಾನು ಆಗಲೇ ಲೀಫಿಗೆ ಹೆಂಗೆ ಮಾಡಿದೆ ಸೇಮ್ ಅದೇ ಥರ ಈಗ ಇದಕ್ಕೂ ಮಾಡೋದು. ನೆಕ್ಸ್ಟು ಒಂದು ಚೈನ್ ಸ್ಕಿಪ್ ಮಾಡಿ, ಅಂದರೆ 19th ಚೈನ್ ಸ್ಕಿಪ್ ಮಾಡಿ 8th ಚೈನಿಗೆ ಒಂದು ಸಿಂಗಲ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಈಗ 2 ಚೈನ್ ತಗೊಳ್ಳೋಣ. ಸೇಮ್ ಅದೇ ಚೈನಿಗೆ ಒಂದು ಸಿಂಗಲ್ ಡಬಲ್ ಕ್ರೋಶೆ ಹಾಕೊಳ್ಳೋಣ ನೋಡಿ, ಇದೇ ಥರ. ಸೇಮ್ ರೋಸ್ ಹೇಗೆ ಮಾಡ್ತೀರಾ ಅದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ನೋಡೋಣ ನೋಡಿ. ಈಗ ಇದು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ನಾವು 8 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಫಸ್ಟ್ ನಾವು ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ 8 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಇದು ಸೇರಿಸಿ 1 2 3 4 5 6 7 8 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೋಣ. ಈ ಮಿಡಲ್ ಪಾರ್ಟ್ ಇದೆಯಲ್ಲ ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಸ್ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಅದೇ ಥರ ಇಲ್ಲಿ 8 ಡಬಲ್ ಕ್ರೋಶೆ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ, ಇಲ್ಲಿ 8 ಡಬಲ್ ಕ್ರೋಶೆ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟ್ ಒಂದು ಇದೆಯಲ್ಲ ಇಲ್ಲಿ, ಸೊ ಅಲ್ಲಿಗೂ ನಾವು 8 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 3 4 5 6 7 8. ಈಗ ನೆಕ್ಸ್ಟ್ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಈಗ ಥ್ರೆಡ್ ಕಟ್ ಮಾಡ್ಕೊಳ್ಳೋಣ. ಇನ್ನು ಲಾಕ್ ಮಾಡ್ಕೊಳ್ಳೋಣ. ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನ ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ರೋಸ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.